ಇವತ್ತು ನಾನು ನಿಮಗೆ ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಬಗ್ಗೆ ಹೇಳ್ತೀನಿ. ಒಂದು ಮಾರ್ಷ್ಮೆಲೋ ಬಳಸಿ ಮಾಡಿರೋ ಪ್ರಯೋಗ ಇದು. ಮಾರ್ಷ್ಮೆಲೋ ಅಂದ್ರೆ ಒಂದು ಸಿಹಿ ತಿಂಡಿ. ಯುರೋಪು ಅಮೆರಿಕ ಒಳಗೆ ಇದು ಸಿಗ್ತದೆ. ನಾವ್ ಯಾಕೆ ತಪ್ಪು ಕರಿಯರ್ ಆರಿಸ್ಕೊಳ್ತೀವಿ ಅನ್ನೋದನ್ನ ಇದು ಬಹಳ ಚಲೋ ಆಗಿ ವಿವರಿಸ್ತದೆ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ರಿ. 1960ರ ದಶಕದ ಕೊನೆಯೊಳಗ ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿ ಅದರ ಬಿಂಗ್ ನರ್ಸರಿ ಸ್ಕೂಲ್ ಒಳಗ ವಾಲ್ಟರ್ ಮಿಶೆಲ್ ಅನ್ನೋರು ಒಬ್ಬ ಸೈಕಾಲಜಿಸ್ಟ್ ಈ ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಇದನ್ನ ಜಗತ್ತು ಸ್ಟ್ಯಾನ್ಫೋರ್ಡ್ ಮಾರ್ಷ್ಮೆಲೋ ಎಕ್ಸ್ಪೆರಿಮೆಂಟ್ ಅಂತನ ಕರೀತದ. ಅವರು ಕೆಲವೊಂದು ಪುಟ್ಟ ಮಕ್ಕಳನ್ನ ರೂಮಿಗೆ ಕರೀತಾರ. ಪ್ರತಿ ಮಗುವಿನ ಮುಂದ ಒಂದು ಮಾರ್ಷ್ಮೆಲೋ ಇಡ್ತಾರ, ಅಂದ್ರ ಸಿಹಿ ತಿಂಡಿ. ಆಮೇಲೆ ಅವ್ರಿಗೊಂದು ಕಂಡೀಷನ್ ಹಾಕ್ತಾರ, ನೀವು ಬೇಕಾದ್ರೆ ಇದನ್ನ ಈಗ ತಿನ್ಬಹುದು, ಆದ್ರೆ ನೀವು ಇದನ್ನ ತಿನ್ನದ 15 ನಿಮಿಷ ಕಾಯ್ದ್ರ ನಿಮ್ಗೆ ಇನ್ನೊಂದು ಎಕ್ಸ್ಟ್ರಾ ಮಾರ್ಷ್ಮೆಲೋ ಸಿಗ್ತದ ಅಂತ ಹೇಳಿ. ಇದು ಆ ಮಕ್ಕಳ ಸೆಲ್ಫ್ ರೆಗ್ಯುಲೇಷನ್ ಅಂದ್ರೆ ತಮ್ಮನ್ನ ತಾವು ಕಂಟ್ರೋಲ್ ಮಾಡ್ಕೊಳ್ಳೋ ಸಾಮರ್ಥ್ಯವನ್ನ ಅಳೆಯೋ ಟೆಸ್ಟ್ ಆಗಿತ್ತು. ಇಷ್ಟ ಹೇಳಿ ಅವರು ರೂಮಿಂದ ಹೊರಗೆ ಹೋಗ್ಬಿಡ್ತಾರ. ಆಮೇಲೆ ನಡೆದದ್ದು ಖರೇನ ಇಂಟ್ರೆಸ್ಟಿಂಗ್ ಆಗಿತ್ತು. ಕೆಲವು ಮಕ್ಕಳು ಮಾರ್ಷ್ಮೆಲೋ ನೋಡಿದ ಕೂಡಲೇ ತಿಂದು ಬಿಡ್ತಾರ. ಇನ್ನು ಕೆಲವರು ಸ್ವಲ್ಪ ಹೊತ್ತು ಕಂಟ್ರೋಲ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರ, ಆದ್ರೆ ಮನಸ್ಸು ತಾಳಾರ್ದ ಅರ್ಧ ಟೈಮಿಗಿನ ತಿಂದು ಮುಗಿಸ್ಬಿಡ್ತಾರ. ಆದ್ರೆ ಕೆಲವು ಮಕ್ಕಳು 15 ನಿಮಿಷ ಪೂರ್ತಿ ತಾಳ್ಮೆಯಿಂದ ಕಾಯ್ದು ಕೂತು ಆ ಅಲಾರ್ಮ್ ಆದ್ಮೇಲೆ ಆ ಮಾರ್ಷ್ಮೆಲೋನ ತಿಂತಾರ. ಬಹಳ ವರ್ಷದ ನಂತರ ರಿಸರ್ಚರು ಈ ಮಕ್ಕಳ ಲೈಫ್ ಏನಾತು ಅಂತ ಹೇಳಿ ಆಮೇಲೆ ಫಾಲೋ ಮಾಡ್ತಾರ. ಅವಾಗ ಸಿಕ್ಕಿದ ರಿಸಲ್ಟ್ ಎಲ್ಲಾರ್ಗೂ ಶಾಕ್ ಕೊಡ್ತದೆ. ಯಾವ ಮಕ್ಕಳು 15 ನಿಮಿಷವರೆಗೂ ಕಾಯ್ದು ಕೂತಿದ್ರು ಅವರು ತಮ್ಮ ಲೈಫ್ನಾಗ ಬೇರೆಯವ್ರಿಗಿಂತ ಚೆನ್ನಾಗಿ ಸೆಟಲ್ ಆಗಿರ್ತಾರ. ಒಳ್ಳೆ ಎಜುಕೇಶನ್, ಕರಿಯರು ಎಲ್ಲದರಲ್ಲೂ ಅವರ ಮುಂದಿರ್ತಾರ. ಸೊ ಹಂಗಾಗಿ ಈ ಎಕ್ಸ್ಪೆರಿಮೆಂಟ್ ಬಹಳ ಫೇಮಸ್ ಆಗ್ತದೆ. ಎಲ್ಲರೂ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರ. ಯಾರು ತಮ್ಮ ಆಸೆಯನ್ನ ಹತ್ತಿಕ್ಕಿ ಕಾಯ್ದುಕೊಂಡು ಆಮೇಲೆ ಅದನ್ನ ಪೂರ್ತಿ ಮಾಡ್ಕೊಳ್ತಾರ ಅವ್ರು ಮಾತ್ರ ಸಕ್ಸಸ್ ಆಗ್ತಾರ. ಇದಕ್ಕ ಡಿಲೇಡ್ ಗ್ರಾಟಿಫಿಕೇಶನ್ ಅಂತಂತಾರ. ಡಿಲೇಡ್ ಗ್ರಾಟಿಫಿಕೇಶನ್ ಅಂದ್ರ ವಿಳಂಬಿತ ತೃಪ್ತಿ. ಕೇಳಲಿಕ್ಕೆ ಇದು ಬಹಳ ಸಿಂಪಲ್ ಆಗ್ತದ, ಆದ್ರೆ ಇಲ್ಲಿಂದ ಈ ಕಥೆ ಹೊಸ ಟ್ವಿಸ್ಟ್ ತಗೊಳ್ತದ. ತುಂಬಾ ವರ್ಷದ ನಂತರ ಸೈಂಟಿಸ್ಟ್ಗಳು ಇದೇ ಎಕ್ಸ್ಪೆರಿಮೆಂಟ್ ಅನ್ನ ಮತ್ತೆ ಸ್ಟಡಿ ಮಾಡ್ತಾರ. ಅವಾಗ ಅವ್ರೊಂದು ಪ್ರಶ್ನೆ ಕೇಳ್ತಾರ, ಇದು ಬರೀ ವಿಲ್ ಪವರ್ ಮಾತ್ರ ಆಗಿತ್ತಾ ಅಥವಾ ಮಕ್ಕಳ ತಲೆ ಒಳಗ ಏನಾದ್ರೂ ಬೇರೆ ಓಡ್ತಿತ್ತ ಅಂತ ಹೇಳಿ. ಅವ್ರು ಹತ್ತಿರದಿಂದ ಚೆಕ್ ಮಾಡಿದಾಗ ಒಂದು ಇಂಪಾರ್ಟೆಂಟ್ ವಿಷಯ ಗೊತ್ತಾಗ್ತದ. ಯಾವ ಮಕ್ಕಳು ಕಾಯ್ದು ಕೂತಿದ್ರು ಅವರು ಹೆಚ್ಚಾಗಿ ಸ್ಟೇಬಲ್ ಅಥವಾ ಸೇಫ್ ಬ್ಯಾಕ್ ಗ್ರೌಂಡ್ ನಿಂದ ಬಂದವರಾಗಿರ್ತಾರ. ಅವ್ರ ಮನಿ ಒಳಗ ಅವ್ರು ಹೇಳಿದ ಮಾತು ನಡೀತಿತ್ತು ಅಥವಾ ಅವ್ರ ತಂದೆ ತಾಯಿಗಳು ಏನ್ ಪ್ರಾಮಿಸ್ ಮಾಡ್ತಿದ್ರು ಅದನ್ನ ಫುಲ್ಫಿಲ್ ಮಾಡ್ತಿದ್ರು. ನಾನ್ ಕಾಯೋದು ವೇಸ್ಟ್ ಆಗುದಿಲ್ಲ, ನನಗೆ ಯಾವಾಗ ಸಿಗ್ತದಂತ ಹೇಳ್ತಾರ ಅವಾಗ ನನಗೆ ಮಾರ್ಷ್ಮೆಲೋ ಸಿಗ್ತದ ಅಂತ ಹೇಳಿ ಅನ್ಕೊಂಡವ್ರು ಕೂತಿರ್ತಾರ. ಆದ್ರೆ ಯಾವ ಮಕ್ಕಳು ಅನಿಶ್ಚಿತತೆ ಇರೋ ಮನೆಯಿಂದ ಬಂದಿರ್ತಾರ, ಅಂದ್ರೆ ನಾಳೆ ಏನಾಗ್ತದಂತ ಅನ್ನೋ ಭಯ ಇರೋ ಪರಿಸರದಲ್ಲಿ ಬೆಳೆದ ಮಕ್ಕಳು ಅವ್ರು ಮಾರ್ಷ್ಮೆಲೋನ ಇಮಿಡಿಯೇಟ್ಲಿ ತಿಂದ್ಬಿಡ್ತಾರ. ಯಾಕಂದ್ರ ಯಾವ ಮಗು ಅನಿಶ್ಚಿತತೆಯಲ್ಲೇ ಬೆಳೆದಿರ್ತದ ಅದಕ್ಕೆ ಕಾಯೋದು ಒಂದು ಕೆಟ್ಟ ಐಡಿಯಾ ಅಂತ ಅನಿಸ್ತದ. 15 ನಿಮಿಷ ಬಿಟ್ಟು ಆ ಮನುಷ್ಯ ವಾಪಸ್ ಬರ್ತಾನೋ ಇಲ್ಲೋ, ನಮಗ ಮಾರ್ಷ್ಮೆಲೋ ಸಿಗ್ತದೋ ಇಲ್ಲೋ ಅಂತ ಹೇಳಿ ಅವರು ಇಮಿಡಿಯೇಟ್ಲಿ ಅದನ್ನ ತಿಂದ್ಬಿಡ್ತಾರ. ಇದು ಮೊದ್ಲೇ ಎಕ್ಸ್ಪೆರಿಮೆಂಟ್ ನಾಗ ಶಿಸ್ತಿನ ಕೊರತೆ ಅನ್ಕೊಂಡಿರ್ತಾರ, ಆದ್ರೆ ವಾಸ್ತವವಾಗಿ ಆ ಮಕ್ಕಳು ತಮಗೆ ಸಿಕ್ಕಿರೋ ಪರಿಸರಕ್ಕೆ ಕೊಟ್ಟ ಒಂದು ಲಾಜಿಕಲ್ ರೆಸ್ಪಾನ್ಸ್ ಅಷ್ಟ. ಈ ಸೆಕೆಂಡ್ ಎಕ್ಸ್ಪೆರಿಮೆಂಟ್ ಬರೀ ತಾಳ್ಮೆಯನ್ನ ಅಳಿತಾ ಇರ್ಲಿಲ್ಲ, ಅದು ಒಂದು ವಿಷಯವನ್ನ ಅಳಿತಾ ಇತ್ತು. ನೀವು ಬದುಕ್ತಾ ಇರೋ ಜಗತ್ತಿನ ಮೇಲೆ ನಿಮ್ಗೆ ಎಷ್ಟು ನಂಬಿಕೆ ಅದ ಅಂತ ಹೇಳಿ. ಈಗ ಇವೆರಡು ಎಕ್ಸ್ಪೆರಿಮೆಂಟ್ ಅನ್ನ ನಮ್ಮ ಇಂಡಿಯನ್ ಸ್ಟೂಡೆಂಟ್ಸ್ ಲೈಫಿಗೆ ಲಿಂಕ್ ಮಾಡೋಣ. ಒಬ್ಬ 16ರಿಂದ 18 ವರ್ಷದ ಹುಡುಗ ಅಥವಾ ಹುಡುಗಿ ತಮ್ಮ ಲೈಫ್ನಾಗ ಒಂದು ಇಂಪಾರ್ಟೆಂಟ್ ಸ್ಟೇಜ್ ಒಳಗ ಇರ್ತಾರೆ. ಅವ್ರಿಗೆ ಮುಂದೆ ಏನ್ ಡಿಗ್ರಿ ತಗೋಬೇಕು ಅಂತ ಅನ್ನೋದು ಗೊಂದಲ ಇರ್ತದ. ಇಂಜಿನಿಯರಿಂಗ್, ಮೆಡಿಕಲ್, ಗೌರ್ಮೆಂಟ್ ಜಾಬ್ಸ್ ಒಂದ್ ಕಡೆ ಇದ್ರ, ಇನ್ನೊಂದ್ ಕಡೆ ಮೀಡಿಯಾ, ಡಿಸೈನ್, ಸ್ಪೋರ್ಟ್ಸ್, ಆರ್ಟ್ಸ್ ಅವೆಲ್ಲ ಇರ್ತಾವ. ಮೊದಲೇ ಡಿಗ್ರಿಗಳಿಗೆ ಸಮಾಜ ಬೆಲೆ ಕೊಡ್ತಾ ಇರ್ತದ, ಲೈಫ್ ಸೇಫ್ ಆಗಿರುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರ. ಎರಡನೇ ಡಿಗ್ರಿಗಳಿಗೆ ಗ್ಯಾರಂಟಿ ಇರುವುದಿಲ್ಲ, ಸಮಾಜದ ಸಪೋರ್ಟುನು ಕಡಿಮೆ ಇರ್ತದ. ಆದ್ರೆ ಮೇಲ್ನೋಟಕ್ಕೆ ಹೇಳಲಿಕ್ಕೆ ಎಲ್ಲರೂ ಹೇಳ್ತಿರ್ತಾರ, ನಿಮ್ಮ ಪ್ಯಾಷನ್ ಅನ್ನ ಫಾಲೋ ಮಾಡ್ರಿ, ರಿಸ್ಕ್ ತಗೊಳ್ರಿ, ನಿಮ್ಗೆ ಇಷ್ಟ ಬಂದದ್ದನ್ನ ಮಾಡ್ರಿ ಅಂತ ಹೇಳಿ. ಆದ್ರೆ ಅಸಲಿ ಪ್ರಶ್ನೆ ಇರೋದು ಆ ಸ್ಟೂಡೆಂಟ್ ಇಲ್ಲಿವರೆಗೂ ಎಷ್ಟು ಜಗತ್ತನ್ನ ನೋಡ್ಯಾನ ಅಂತ ಹೇಳಿ. ಒಂದು ವೇಳೆ ಅವನ ಫ್ಯಾಮಿಲಿ ತುಂಬಾ ಕಷ್ಟಪಟ್ಟಿದ್ರ, ಅವನ ತಂದೆ ತಾಯಿ ಲೈಫ್ ಪೂರ್ತಿ ದುಡ್ಡಿನ ಪ್ರಾಬ್ಲಮ್ ಫೇಸ್ ಮಾಡಿದ್ರ, ಆ ಹುಡುಗ ಅಥವಾ ಹುಡುಗಿಗೆ ಸ್ಟೆಬಿಲಿಟಿ ಅನ್ನೋದು ಬರೀ ಆಸೆ ಅಲ್ಲ, ಅದು ಬದುಕಲಿಕ್ಕೆ ಇರೋ ಒಂದು ಏಕೈಕ ದಾರಿ. ಅವ್ರಿಗೆ ರಿಸ್ಕ್ ಅಂದ್ರೆ ಅಡ್ವೆಂಚರ್ ಅಲ್ಲ, ಅದು ಡೇಂಜರಸ್ ಅನಿಸ್ತದ. ಅವ್ರಿಗೆ ಲೈಫ್ ಏನ್ ಕಲಿಸ್ಕೊಟ್ಟಿರ್ತದಂದ್ರ ಪ್ಯಾಷನ್ಗಿಂತ ಸ್ಟೆಬಿಲಿಟಿ ಮುಖ್ಯ, ಕುತೂಹಲಕ್ಕಿಂತ ಸೇಫ್ಟಿ ಮುಖ್ಯ, ಮನ್ನಣೆ ಮುಖ್ಯ. ಇಂಥ ಪರಿಸ್ಥಿತಿ ಒಳಗ ಒಬ್ಬ ಸ್ಟೂಡೆಂಟ್ ಸೇಫ್ ಕರಿಯರ್ ಆರಿಸ್ಕೊಂಡ್ರ ಅದು ಅವರ ವೀಕ್ನೆಸ್ ಅಲ್ಲ, ಅದು ಮಾರ್ಷ್ಮೆಲೋ ಅನ್ನೋ ಸಿಹಿ ತಿಂಡಿಯನ್ನ ತಕ್ಷಣ ತಿನ್ನೋ ಅವನದ ಒಂದು ವರ್ಷನ್ ಅಷ್ಟ. ಯಾಕಂದ್ರೆ ಅವನ್ ಮೆದಳು ಹೇಳ್ತಿರ್ತದ, ಎರಡನೇ ಮಾರ್ಷ್ಮೆಲೋ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ, ಇರೋದನ್ನ ಕಳ್ಕೋಬೇಡ. ಅ ಬರ್ಡ್ ಇನ್ ಹ್ಯಾಂಡ್ ಈಸ್ ಬೆಟರ್ ದೆನ್ ಟೂ ಇನ್ ದ ಬುಷ್ ಅಂತ ಹೇಳುವಂಗ. ನಾವು ಇಲ್ಲೇ ಸ್ಟೂಡೆಂಟ್ಸ್ ಅನ್ನ ತಪ್ಪು ತಿಳ್ಕೊತೀವಿ. ಅವ್ರಿಗೆ ಧೈರ್ಯ ಇಲ್ಲ, ಹೊಸದನ್ನ ಟ್ರೈ ಮಾಡುದಿಲ್ಲ ಅಂತ ಹೇಳಿ ಕಾಮೆಂಟ್ ಮಾಡ್ತೀವಿ. ಆದ್ರೆ ಅವರು ತಮ್ಮ ಲೈಫಲ್ಲೇ ಇಲ್ಲಿವರೆಗೂ ಕಂಡಿರೋ ವಿಷಯಗಳನ್ನ ಇಟ್ಕೊಂಡು ಲಾಜಿಕಲ್ ಆಗಿ ಡಿಸಿಷನ್ ತಗೋತಾರ. ನಮ್ಮ ಸೊಸೈಟಿನೂ ಇದ್ರಾಗ ಸದ್ದಿಲ್ಲದ ಅವ್ರಿಗೆ ಸಪೋರ್ಟ್ ಮಾಡ್ತದೆ.
ಸೊ ಹಿಂಗಾಗಿ ಆಟೋಮೆಟಿಕ್ಲಿ ನಾವು ಯಾರನ್ನ ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರೆ ಯಾರ ಸೇಫ್ ಜಾಬ್ ಕಡೆ ಹೋಗ್ತಾರ, ಡಾಕ್ಟರ್, ಇಂಜಿನಿಯರ್, ಆಫೀಸರ್ಸ್ ಅಂಥವ್ರಿಗೆ ಮಾತ್ರ ಅನ್ನೋಯಿಂಗ್ಲಿ ಸಪೋರ್ಟ್ ಮಾಡ್ತೀವಿ. ಅಲ್ಟರ್ನೇಟಿವ್ ಕರಿಯರ್ಗಳನ್ನು ಯಾರು ಚೂಸ್ ಮಾಡ್ತಾರ ಅವ್ರ ಸಕ್ಸಸ್ಸು ನಾವು ಜಾಸ್ತಿ ಗಮನಿಸೋದಿಲ್ಲ. ಹಾಗಾಗಿ ಡಿಸಿಷನ್ ತಗೋ ಟೈಮ್ ಬಂದಾಗ ನಮ್ಮ ಬ್ರೈನ್ ರಿಯಾಲಿಟಿಯನ್ನ ನೋಡೋದಿಲ್ಲ. ಅದಕ್ಕೆ ಯಾವುದು ಪರಿಚಯ ಅದ ಅದನ್ನ ಆರಿಸ್ಕೊಳ್ತದ, ಯಾವುದು ಸೇಫ್ ಅನಿಸ್ತದ, ಯಾವುದಕ್ಕೆ ಪ್ರೂಫ್ ಅದ ಅದನ್ನ ಫಾಲೋ ಮಾಡ್ತದ. ಸೊ ಇಡೀ ಎಕ್ಸ್ಪೆರಿಮೆಂಟ್ನ ಅಸಲಿ ಪಾಠ ಅಂದ್ರೆ ಯಾವಾಗ್ಲೂ ವೇಟ್ ಮಾಡ್ರಿ ಅಂತಲ್ಲ, ಅಥವಾ ಯಾವಾಗ್ಲೂ ರಿಸ್ಕ್ ತಗೊಳ್ರಿ ಅಂತಲ್ಲ. ನಿಜವಾದ ಪಾಠ ಅಂದ್ರೆ ನಿಮ್ಮ ನಿರ್ಧಾರಗಳು ನಿಮ್ಮ ಕೆಪಾಸಿಟಿಯಿಂದ ಬರುವುದಿಲ್ಲ, ಆದ್ರೆ ನಿಮ್ಮ ಲೈಫ್ ಯಾವ್ದನ್ನ ನಂಬಲಿಕ್ಕೆ ಕಲಿಸದ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ನೀವು ಒಂದೇ ಥರದ ಸಕ್ಸಸ್ ನೋಡಿದ್ರೆ ಅದನ್ನ ಹುಡುಕ್ತೀರಿ, ಪರ್ಯಾಯ ಹಾದಿಗಳು ವರ್ಕ್ ಆಗ್ತಾವ ಅಂತ ಅನ್ನೋ ನಂಬಿಕೆ ನಿಮ್ಗೆ ಇರ್ದ ಹೋದ್ರೆ ನೀವು ಆ ಸ್ಟೆಪ್ ತಗೊಳ್ಳಿಕ್ಕೆ ಹೆದರ್ತೀರಿ. ಸೊ ಹಾಗಾಗಿ ಸ್ಟೂಡೆಂಟ್ಸ್ಗಳು ಯಾಕೆ ಬೇರೆ ಥರದ ಕರಿಯರ್ನ ಆರಿಸ್ಕೊಳ್ತಾ ಇಲ್ಲ ಅಂತ ಹೇಳಿ ಕೇಳೋ ಬದ್ಲಿ ಬೇರೆ ದಾರಿಗಳು ಸಕ್ಸಸ್ ಆಗ್ತಾವ ಅನ್ನೋ ಭರವಸೆಯನ್ನ ನಾವು ಅವ್ರಿಗೆ ಕೊಟ್ಟಿದೀವ ಅಂತ ಹೇಳಿ ನಮ್ಮನ್ನ ನಾವ ಪ್ರಶ್ನೆ ಮಾಡ್ಕೋಬೇಕು. ಯಾಕಂದ್ರೆ ಆ ಭರವಸೆ ಇಲ್ದನ ಅವ್ರಿಗೆ ಪ್ಯಾಷನ್ ಫಾಲೋ ಮಾಡ್ರಿ ಅಂತ ಹೇಳೋದು ತಪ್ಪಾಗ್ತದ. ಸೊ ಹಿಂಗಾಗಿ ಡಿಲೇಡ್ ಗ್ರಾಟಿಫಿಕೇಶನ್, ವಿಳಂಬಿತ ತೃಪ್ತಿ ಅನ್ನೋದು ಆ ಮಗುವಿನ ನಂಬಿಕೆ ಮೇಲೆ ಹೋಗ್ತದ. ಆ ನಂಬಿಕೆಯನ್ನ ಬಲಪಡಿಸೋ ಕರ್ತವ್ಯ ಹಿರಿಯರದು, ಪೇರೆಂಟ್ಸ್ದ್ದು. ಈ ವಿಡಿಯೋನ ಪೇರೆಂಟ್ಸ್ ನೋಡ್ತಾ ಇದ್ರೆ ನಿಮ್ಮ ಮಕ್ಕಳಿಗೆ ಬೇರೆ ದಾರಿಯನ್ನು ಟ್ರೈ ಮಾಡ್ಲಿಕ್ಕೆ ಪ್ರೋತ್ಸಾಹಿಸ್ರಿ. ಮಕ್ಕಳು ನೋಡ್ತಾ ಇದ್ರೆ ತಮ್ಮ ಪಾಲಕರ ಜೊತೆ ಈ ವಿಷಯವನ್ನ ಚರ್ಚಿಸ್ರಿ. ಇಷ್ಟೆಲ್ಲ ಹೇಳಿದ ಮೇಲೂ ಒಂದು ಮಾತ್ರ ನಿಜ, ಡಿಲೇಡ್ ಗ್ರಾಟಿಫಿಕೇಶನ್ ಅನ್ನೋದು ಖರೇನ ಒಂದು ಒಳ್ಳೆ ಫಲ ಕೊಡುವಂಥದ್ದು. ಈಗ ನಿಮಗೆ ಇನ್ಸ್ಟಂಟ್ ಗ್ರಾಟಿಫಿಕೇಶನ್ ಅನ್ನೋದರ ಬಗ್ಗೆ ಹೇಳ್ತೀನಿ. ನಿಮ್ ಫ್ರೆಂಡ್ಸು ಯಾವುದೋ ಒಂದು ವಿಷಯದ ಬಗ್ಗೆ ಮಾತಾಡ್ತಿರ್ತಾರ, ಯಾವುದೋ ಒಂದು ಇನ್ಸ್ಟಾಗ್ರಾಮ್ ರೀಲು, ಸ್ನ್ಯಾಪ್ಚಾಟ್ ರೀಲು ಅಂತದ್ದು. ನಿಮ್ಗೆ ಅಭ್ಯಾಸ ಬಿಟ್ಟು ಇಮಿಡಿಯೇಟ್ಲಿ ನಾನು ಅದನ್ನ ನೋಡ್ಬೇಕು ಅಂತ ಅನಿಸ್ತದ. ಹಾಗಾಗಿ ನೀವು ಮೊಬೈಲ್ ಎತ್ಕೊಂಡು ಅದನ್ನ ನೋಡ್ಬಿಡ್ತೀರಿ. ಅದನ್ನ ಇನ್ಸ್ಟಂಟ್ ಗ್ರಾಟಿಫಿಕೇಶನ್ ಅಂತ ಕರೀತಾರೆ. ಆದ್ರೆ ನೀವು ಆಕ್ಚುಲಿ ಮಾಡ್ಬೇಕಾಗಿರೋದು ಅಲ್ಲಿ ಅಭ್ಯಾಸ, ರಿಸರ್ಚ್, ಬೇರೆ ಏನೋ ಒಂದು ನಿಮ್ಮ ಕರಿಯರ್ ಸಂಬಂಧ ಮಾಡ್ಬೇಕಾಗಿರೋದು. ಅದನ್ನ ನೀವು ಬದಿಗೊತ್ತಿ ಇನ್ಸ್ಟಂಟ್ ಗ್ರಾಟಿಫಿಕೇಶನ್ ಸಲುವಾಗಿ ಬೇರೆ ಏನೋ ಒಂದು ಮಾಡ್ತೀರಿ. ಸೊ ಈ ಎಕ್ಸ್ಪೆರಿಮೆಂಟ್ ಒಳಗೆ ಹೇಳ್ದಂಗ ಯಾರು ತಮ್ಮ ಅರ್ಜೆಂಟ್ ಡಿಸೈರ್ ಅನ್ನ ಸ್ವಲ್ಪ ಪೋಸ್ಟ್ಪೋನ್ ಮಾಡ್ತಾರ ಅಂಥವ್ರು ನ್ಯಾಚುರಲಿ ಜಾಸ್ತಿ ಯೋಚನೆ ಮಾಡಿ ಒಳ್ಳೆ ತೀರ್ಮಾನಕ್ಕೆ ಬರ್ತಾರ. ಆದ್ರೆ ಅಕಸ್ಮಾತ್ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ಅದನ್ನ ಗೊತ್ತು ಮಾಡ್ಕೋಬೇಕು ಹೊರತು ನಿಮ್ಗೆ ತಿಳಿಲಾರದ ಡಿಸಿಷನ್ ತಗೊಳ್ಳಿಕ್ಕೆ ಹೋಗಬಾರ್ದು. ಸೊ ನಿಮ್ಗೆ ಅಲ್ಟರ್ನೇಟಿವ್ ಕರಿಯರ್ಗಳ ಬಗ್ಗೆ ಮಾಹಿತಿ ಬೇಕು ಅಂತಂದ್ರೆ ಈ ಚಾನೆಲ್ ಒಳಗ ಸಾಕಷ್ಟು ವಿಡಿಯೋಗಳು ಅವ, ಅವನ್ನ ನೋಡ್ರಿ. ಅಷ್ಟ ಅಲ್ದ ನಿಮ್ಮದ ಆದ ಒಂದು ರಿಸರ್ಚ್ ಮಾಡ್ರಿ. ನಿಮ್ಮ ಜೀವನಕ್ಕೆ ಸ್ಟೆಬಿಲಿಟಿ ಕೊಡುವಂತ, ಆಮೇಲೆ ನಿಮ್ಮ ಪ್ಯಾಷನ್ನಿಗೆ ಒದಗುವಂತ ಕರಿಯರ್ಗಳನ್ನ ಆಯ್ಕೆ ಮಾಡ್ಕೋರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಬೇರೆದವ್ರ ಜೊತೆಗೂ ಶೇರ್ ಮಾಡ್ರಿ. ಇಂಥ ವಿಡಿಯೋಗಳನ್ನು ನೋಡ್ತಾ ಇರ್ಲಿಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.